Hello students, welcome back to the Science Mentorpreneur. So ray optics na lecture number 5. So ಈಗಾಗಲೇ ರಿಫ್ರಾಕ್ಷನ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ಇದು ಅದರ ನೆಕ್ಸ್ಟ್ ವಿಡಿಯೋ. ಸೊ ಈ ವಿಡಿಯೋಲಿ ನಾವು ಡಿಸ್ಕಸ್ ಮಾಡಬೇಕಾಗಿರೋದು ರಿಯಲ್ ಡೆಪ್ತ್ ಆ್ಯಂಡ್ ಅಪರೆಂಟ್ ಡೆಪ್ತ್. ಅಪರೆಂಟ್ ಡೆಪ್ತ್ಗೆ ಇನ್ನೊಂದು ಹೆಸರು ವರ್ಚುವಲ್ ಡೆಪ್ತ್ ಅಂತ. ಸೊ ಏನಿದು ರಿಯಲ್ ಡೆಪ್ತು ಆಮೇಲೆ ವರ್ಚುವಲ್ ಡೆಪ್ತು? ಸೊ ನೋಡಿ, 9th ಅಥವಾ 10th ಒಂದು ಎಕ್ಸಾಂಪಲ್ ಇತ್ತು. ಒಂದು ದೊಡ್ಡ ಟ್ಯಾಂಕ್ ಇರುತ್ತೆ, ಅದರೊಳಗಡೆ ನಾವು ಕಾಯಿನನ್ನು ಇಟ್ಟಿರ್ತೀವಿ. ಸೊ ಆ ಕಾಯಿನನ್ನು ನಾವು ಅಬ್ಸರ್ವ್ ಮಾಡಿದಾಗ ಹೊರಗಿಂದ ಆ ಕಾಯಿನು ಸ್ವಲ್ಪ ಮೇಲೆ ಬಂದಾಗೆ ನಮಗೆ ಭಾಸವಾಗುತ್ತೆ. ಓಕೆ, ಆ್ಯಕ್ಚುಲಾಗಿ ಬಂದಿರಲ್ಲ, ಅದು ಕೇವಲ ಬಂದಿರೋ ಹಾಗೆ ಫೀಲ್ ಆಗುತ್ತೆ, ನಮಗೆ ಕಾಣಿಸುತ್ತೆ ಅದು ಆ ರೀತಿ. ಓಕೆ, ಸೊ ಆ ಪೊಸಿಷನ್ಗೆ ನಾವು ಏನಂತ ಕರಿತೀವಿ? ಅಪರೆಂಟ್ ಪೊಸಿಷನ್ ಅಂತ ಕರಿತೀವಿ. ಸರ್ಫೇಸ್ದಿಂದ ಆ ಪೊಸಿಷನ್ ಅಪರೆಂಟ್ ಪೊಸಿಷನ್ಗೆ ಇರೋ ಡಿಸ್ಟೆನ್ಸ್ಗೆ ನಾವು ಅಪರೆಂಟ್ ಡೆಪ್ತ್, ಆಮೇಲೆ ಸರ್ಫೇಸ್ದಿಂದ ಆ್ಯಕ್ಚುಲಿ ಏನಿದೆ ಅಲ್ಲ ಕಾಯಿನು, ಆ ಡಿಸ್ಟೆನ್ಸ್ಗೆ ನಾವು ರಿಯಲ್ ಡೆಪ್ತ್ ಅಂತ ಕರಿತೀವಿ. ಓಕೆ, ಡಯಾಗ್ರಾಮೆಟಿಕಲಿ ಇದನ್ನು ಯಾವ ರೀತಿ ನಾವು ಇರುತ್ತೆ ಅಂತ ನೋಡೋಣ. ಓಕೆ, ಸೊ ದಿಸ್ ಇಸ್ ಅವರ್ ಟ್ಯಾಂಕ್. ಸೊ ಇದರಲ್ಲಿ ವಾಟರ್ ಇದೆ, ಆಮೇಲೆ ಅಬ್ವಿಯಸ್ಲಿ ಹೊರಗಡೆ ಏರ್ ಇರುತ್ತೆ. ಸೊ ದಿಸ್ ಈಸ್ ಅವರ್ ಕಾಯಿನ್. ಓಕೆ, ಇದು ಕಾಯಿನು ಆ್ಯಕ್ಚುಯಲ್ ಪೊಸಿಷನಲ್ಲಿ ನಾವು ಪ್ಲೇಸ್ ಮಾಡಿದ್ದೀವಿ. ಓಕೆ, ಇದನ್ನು ನಾವು ಹೊರಗಿಂದ ನೋಡಿದಾಗ ಈ ಕಾಯಿನು ಸ್ವಲ್ಪ ಮೇಲೆ ಬಂದಾಗೆ ಕಾಣುತ್ತೆ. ಓಕೆನಾ? ಸೊ ಈಗ ನೋಡಿ, ಸಪೋಸ್ ದಿಸ್ ಇಸ್ ಅವರ್ ಆಬ್ಜೆಕ್ಟ್, ಇಲ್ಲಿಂದ ರೇ ಈ ರೀತಿ ಮೇಲಕ್ಕೆ ಹೋಗುತ್ತೆ. ಓಕೆನಾ? ಸೊ ರೇ ಮೂವಿಂಗ್ ಲೈಕ್ ದಿಸ್. ಓಕೆ, ಸೊ ಈಗ ನೋಡಿ, ನಾರ್ಮಲ್ ಇನ್ಸಿಡೆಂಟ್ಸಲ್ಲಿ, ಸೊ ಸಪೋಸ್ ದಿಸ್ ಇಸ್ ದ ಫಸ್ಟ್ ಮೀಡಿಯಮ್ ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಮೀಡಿಯಮ್, ಈ ರೀತಿ ಸರ್ಫೇಸ್ ಮೇಲೆ ನಾರ್ಮಲಿ ರೇ ಇನ್ಸಿಡೆಂಟ್ ಆದಾಗ, ಓಕೆ, ಅಂದರೆ ಇಲ್ಲಿ I = 0, R = 0, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 0, ಆಂಗಲ್ ಆಫ್ ರಿಫ್ರಾಕ್ಷನ್ 0, ಇದೇ ರೀತಿ ಸ್ಟ್ರೇಟಾಗಿ ಲೈನ್ ಮೂವ್ ಆಗುತ್ತೆ. ಓಕೆ, ಬಟ್ ನಮಗೆ ಇಮೇಜ್ ಫಾರ್ಮೇಷನ್ ಆಗಬೇಕಾದ್ರೆ ಲಾಸ್ಟ್ ವಿಡಿಯೋಲಿ ಹೇಳಿದೆ ನಾನು, ಅಟ್ಲೀಸ್ಟ್ 2 ರೇಸ್ ನಮಗೆ ಬೇಕು. ಓಕೆ, ಸೊ ಇನ್ನೊಂದು ರೇನ ನಾನು ಯಾವ ರೀತಿ ಈ ರೀತಿ ತಗೋತೀನಿ. ಓಕೆ, ದಿಸ್ ಇಸ್ ಅವರ್ ಸೆಕೆಂಡ್ ರೇ. ಆಮೇಲೆ ಇದು ಸರ್ಫೇಸ್ಗೆ ಒಂದು ನಾರ್ಮಲನ್ನು ನಾನು ಡ್ರಾ ಮಾಡ್ತೀನಿ. ಓಕೆ, ದಿಸ್ ಇಸ್ ಅವರ್ ನಾರ್ಮಲ್. ಲಾಸ್ಟ್ ವಿಡಿಯೋಲಿ ಇನ್ನೂ ಒಂದು ಲೈನ್ ಹೇಳಿದೆ ನಾನು, ಏನಪ್ಪ ಅಂತಂದರೆ, ವೆನ್ ಅ ರೇ ಆಫ್ ಲೈಟ್ ಮೂವ್ಸ್ ಫ್ರಮ್ ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್, ಬೆಂಡಿಂಗ್ ಯಾವ ರೀತಿ ಆಗುತ್ತೆ? ಟುವರ್ಡ್ಸ್ ನಾರ್ಮಲ್ ಆಗುತ್ತೆ. ಬಟ್ ಯಾವಾಗ ರೇ ಆಫ್ ಲೈಟ್ ಡೆನ್ಸರ್ ಮೀಡಿಯಮಿಂದ ರೇರರ್ ಮೀಡಿಯಮ್ಗೆ ಹೋಗುತ್ತೆ, ಆವಾಗ ರೆಫ್ರಾಕ್ಷನ್ನು ಬೆಂಡಿಂಗು ಅವೇ ಫ್ರಮ್ ದ ನಾರ್ಮಲ್ ಆಗುತ್ತೆ, ಅಂದರೆ ಈ ರೀತಿ ಆಗುತ್ತೆ. ಓಕೆನಾ? ಸೊ ದಿಸ್ ಈಸ್ ಅವರ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ್ಯಂಡ್ ದಿಸ್ ಈಸ್ ಅವರ್ ಆ್ಯಂಗಲ್ ಆಫ್ ರೆಫ್ರಾಕ್ಷನ್, ರೈಟ್? ಇವಾಗ ಇಮೇಜ್ ಫಾರ್ಮೇಷನ್ ನೋಡಿ, ಇಮೇಜ್ ಫಾರ್ಮೇಷನ್ ಎಲ್ಲಾಗುತ್ತೆ ನೋಡಿ. ಸಪೋಸ್ ಅವರ್ ಐ ಈಸ್ ಹಿಯರ್. ಓಕೆ, ಇದು ನಮ್ಮ ಐ ಅಬ್ಸರ್ವರ್. ಓಕೆ, ಸೊ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗಬೇಕು? ಈ ರೆಫ್ರಾಕ್ಟೆಡ್ ರೇ ಆಮೇಲೆ ಈ ರೇ ಏನಿದೆಯಲ್ಲ, ಇವೆರಡು ಎಲ್ಲಿ ಕೂಡುತ್ತಲ್ಲ ಅಲ್ಲಿ ಇಮೇಜ್ ಫಾರ್ಮೇಷನ್ ಆಗಬೇಕು. ಬಟ್ ಈ ರೇಯನ್ನು ನೋಡ್ತಾ ಇದ್ರೆ ಇವು ಎಲ್ಲೂ ಕೂಡಲ್ಲ. ಓಕೆ, ಜಾಯಿಂಟ್ ಆಗಲ್ಲ ಇವು ರೇಸ್. ಅದಕ್ಕೆ ನಾವು ಮಾಡ್ತೀವಿ, ಈ ರೆಫ್ರಾಕ್ಟೆಡ್ ರೇ ಇದಲ್ಲ, ಇದನ್ನು ಬ್ಯಾಕ್ವರ್ಡ್ಸ್ ಎಮರ್ಜ್ ಮಾಡ್ತೀವಿ ಅಪ್ ಟು ಹಿಯರ್. ಓಕೆ, ಸೊ ಇಲ್ಲಿ ನಮ್ಮ ಆ್ಯಕ್ಚುಯಲ್ ಇಮೇಜ್ ಫಾರ್ಮೇಷನ್ ಆಗುತ್ತೆ. ಓಕೆ, ದಿಸ್ ಈಸ್ ಇಮೇಜ್ ಐ. ಇದನ್ನು ನಾನು ಆಬ್ಜೆಕ್ಟ್ ಓ ಅಂತ ಕರಿತೀನಿ. ಓಕೆನಾ? ನೆನಪಿರಲಿ, ಈ ಕೇಸಲ್ಲಿ ರೇ ಆಫ್ ಲೈಟ್ ಮೂವಿಂಗ್ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್. ಓಕೆನಾ? ವಾಟರ್ ಈಸ್ ಡೆನ್ಸಿಯರ್ ದೆನ್ ಏರ್. ಓಕೆ, ಇವಾಗ ಸರ್ಫೇಸ್ದಿಂದ, ಓಕೆ, ಇಲ್ಲಿದೆ ಸರ್ಫೇಸ್ದಿಂದ ಈ ಆಬ್ಜೆಕ್ಟ್ಗೆ ಇರೋ ಡಿಸ್ಟೆನ್ಸನ್ನು ನಾವು ಏನಂತ ಕರಿತೀವಿ? ರಿಯಲ್ ಡೆಪ್ತ್ ಅಂತ ಕರಿತೀವಿ. ಅದನ್ನು ಡಿದಿಂದ ಇಂಡಿಕೇಟ್ ಮಾಡ್ತೀವಿ. ಓಕೆನಾ? ಆಮೇಲೆ ಈ ಸರ್ಫೇಸ್ದಿಂದ ಈ ಇಮೇಜ್ಗೆ ಇರೋ ಡಿಸ್ಟೆನ್ಸ್ ಏನಿದೆ ಅಲ್ಲ, ಓಕೆ, ಈ ಡಿಸ್ಟೆನ್ಸ್ಗೆ ನಾವು ಅಪರೆಂಟ್ ಡೆಪ್ತ್ ಅಥವಾ ವರ್ಚುವಲ್ ಡೆಪ್ತ್ ಅಂತ ಕರಿತೀವಿ. ಓಕೆನಾ? ವಾಟ್ ಈಸ್ ಡಿ? ಡಿ ಈಸ್ ಅ ರಿಯಲ್ ಡೆಪ್ತ್. ಆಮೇಲೆ ಡಿ ಡ್ಯಾಶ್ ಈಸ್ ಅಪರೆಂಟ್ ಡೆಪ್ತ್. ಇನ್ನು ನೀವು ಎರಡರಲ್ಲಿ ಯಾವುದು ದೊಡ್ಡದಿರುತ್ತೆ ನೋಡಿ? ರಾಂಗ್ ಕನ್ಸೆಪ್ಷನ್ ಇರುತ್ತೆ. ಏನಪ್ಪ ಅಂತಂದರೆ, ಯಾವತ್ತೂ ಇಮೇಜ್ ಡಿಸ್ಟೆನ್ಸ್ ಏನಿದೆಯಲ್ಲ, ಅಂದರೆ ಈ ಅಪರೆಂಟ್ ಡೆಪ್ತ್ ಏನಿದೆಯಲ್ಲ ಅದು ರಿಯಲ್ ಡೆಪ್ತಿಂತ ಚಿಕ್ಕದಾಗಿರುತ್ತೆ ಅನ್ನೋದು ರಾಂಗ್ ಕನ್ಸೆಪ್ಷನ್. ಓಕೆನಾ? ಆ ರೀತಿ ಯಾವುದೂ ಇರಲ್ಲ. ದ್ಯಾಟ್ ಡಿಪೆಂಡ್ಸ್ ಅಪಾನ್ ದ ಸಿಚುವೇಶನ್. ನೀವು JEಯಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಆ ಥರ ಎಕ್ಸಾಂಪಲ್ಸ್ ಬರುತ್ತೆ. ಓಕೆ, ಸೊ ಯಾವಾಗಲೂ ಅಪರೆಂಟ್ ಡೆಪ್ತು ರಿಯಲ್ ಡೆಪ್ತಿಂತ ಕಡಿಮೆ ಇರುತ್ತೆ ಅನ್ನೋದು ತಪ್ಪು. ದ್ಯಾಟ್ ಡಿಪೆಂಡ್ಸ್ ಅಪಾನ್ ದ ಸಿಚುವೇಶನ್. ಓಕೆ, D dash is less than D is not always true. ನೆನಪಿರಲಿ ಕೀ ಪಾಯಿಂಟು.
ಹಾಂ, ನೆಕ್ಸ್ಟ್ ಇವಾಗ ನೋಡಿ, ಎಲ್ಲಿಂದ ರೇ ಹೋಗ್ತಾ ಇದೆಯಲ್ಲ, ಅಂದರೆ ಈ ಕೇಸಲ್ಲಿ ವಾಟರ್ದಿಂದ ರೇ ಹೋಗ್ತಾ ಇದೆ. ಈ ವಾಟರ್ ಮೀಡಿಯಮ್ ಏನಿದೆಯಲ್ಲ, ಇದರ ರೆಫ್ರಾಕ್ಟಿವ್ ಇಂಡೆಕ್ಸನ್ನು ನಾನು N2 ಅಂತ ಕರಿತೀನಿ. ಆಮೇಲೆ ಯಾವ ಮೀಡಿಯಮ್ಗೆ ರೇ ಹೋಗ್ತಾ ಇದೆ, ಅಂದರೆ ಏರ್ಗೆ ಹೋಗ್ತಾ ಇದೆ, ಅದರ ರೆಫ್ರಾಕ್ಟಿವ್ ಇಂಡೆಕ್ಸನ್ನು ನಾನು N1 ಅಂತ ಕರಿತೀನಿ. ಓಕೆ, N2 ಈಸ್ ಫ್ರಾಮ್ ವಿಚ್ ಮೀಡಿಯಮ್ ರೇ ವೆಂಟ್. ಆಮೇಲೆ N1 ಟು ವಿಚ್ ರೇ ಕಮ್. ಓಕೆ, ಟು ವಿಚ್ ರೇ ಕಮ್ಸ್, ಅಥವಾ ಯಾವ ಮೀಡಿಯಮ್ಗೆ ರೆಫ್ರಾಕ್ಟ್ ಆಗಿ ಹೋಗುತ್ತೆ. ಓಕೆ, ನೆನಪಿರಲಿ. ಸೊ ಈಗ ನಮಗೆ ರಿಯಲ್ ಡೆಪ್ತು ಮತ್ತು ಡಿ ಡ್ಯಾಶು ಪ್ರಾಕ್ಟಿಕಲಿ ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಬೇಕಾಗುತ್ತೆ ಅಂದರೆ ಒಂದು ರಿಲೇಷನ್ ಬೇಕಲ್ಲ. ಓಕೆ, ಒಂದು ರಿಲೇಷನ್ ಇತ್ತಂದರೆ ನಾವು ಈ ಟೋಟಲ್ ಕೇಸ್ಗೆ ಡಿ ಎಷ್ಟಿರುತ್ತೆ, ಡಿ ಡ್ಯಾಶ್ ಎಷ್ಟಿರುತ್ತೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಆ ರಿಲೇಷನ್ ಯಾವ ರೀತಿ ಬರುತ್ತೆ ಅಂತಂದರೆ N2 ಅಪಾನ್ N1 ಈಸ್ ಈಕ್ವಲ್ ಟು ಡಿ ಅಪಾನ್ ಡಿ ಡ್ಯಾಶ್ ಅಂತ ಬರುತ್ತೆ. ಓಕೆನಾ, ಅಂದರೆ N2 by N1 ಈಸ್ ಈಕ್ವಲ್ ಟು ರಿಯಲ್ ಡೆಪ್ತ್ ಅಪಾನ್ ಅಪರೆಂಟ್ ಡೆಪ್ತ್. ವೆರಿ ವೆರಿ ಇಂಪಾರ್ಟೆಂಟ್ ರಿಲೇಷನ್. ಇದರದ್ದೇ ನಾವು ಡೆರಿವೇಷನ್ ಮಾಡ್ತೀವಿ. ಈಗ ನೆಕ್ಸ್ಟು ಸ್ವಲ್ಪ ಮೊದಲು ಬೇಸಿಕ್ ಥಿಂಗ್ಸನ್ನು ಡಿಸ್ಕಸ್ ಮಾಡ್ತೀನಿ, ಆಮೇಲೆ ಡೆರಿವೇಷನ್ ಹೋಗೋಣ. ಓಕೆ, ಸೊ ದಿಸ್ ಈಸ್ ದ ಇಕ್ವೇಷನ್. ಇದರದ್ದೇ ಡೆರಿವೇಷನ್ ನಾವೀಗ ಮಾಡಬೇಕು. N2 by N1 ಈಸ್ ಈಕ್ವಲ್ ಟು ರಿಯಲ್ ಡೆಪ್ತ್ ಅಪಾನ್ ಅಪರೆಂಟ್ ಡೆಪ್ತ್. ಓಕೆ, ಎರಡು ಕಂಡೀಷನ್ ನಾವು ನೆನಪಿಟ್ಕೋಬೇಕು. ಓಕೆ, ಫಸ್ಟ್ ಕಂಡೀಷನ್ ಏನಪ್ಪ ಅಂತಂದರೆ ಏನು ಡಿಸ್ಟೆನ್ಸ್ ಇದೆಯಲ್ಲ ಈ ರಿಯಲ್ ಡೆಪ್ತ್ ಮತ್ತು ಅಪರೆಂಟ್ ಡೆಪ್ತದು. ಓಕೆ, ಎಲ್ಲಿಂದ ನಾವು ಡಿಸ್ಟೆನ್ಸ್ ತಗೋತೀವಿ? ಅಬ್ಸರ್ವರ್ದಿಂದ ಮೆಜರ್ ಮಾಡ್ತೀವಾ? ಇಲ್ಲ. ಆಬ್ಜೆಕ್ಟ್ದಿಂದ ಮೆಜರ್ ಮಾಡ್ತೀವಾ? ಇಲ್ಲ. ಏನು ಸೆಪ್ರೇಷನ್ ಆಫ್ ಲೈನ್ ಇದೆಯಲ್ಲ, ಓಕೆ, ಎರಡು ಮೀಡಿಯಾನ ಸಪ್ರೇಟ್ ಮಾಡುವಂಥ ಏನು ಲೈನ್ ಇದೆಯಲ್ಲ, ಸರ್ಫೇಸ್ ಏನಿದೆಯಲ್ಲ, ಅಲ್ಲಿಂದ ನಾವು ಈ ರಿಯಲ್ ಡೆಪ್ತು ಮತ್ತು ಅಪರೆಂಟ್ ಡೆಪ್ತನ್ನು ಮೆಜರ್ ಮಾಡ್ತೀವಿ. ದಿಸ್ ಈಸ್ ಫಸ್ಟ್ ಪಾಯಿಂಟ್. ಸಪ್ರೇಷನ್ ಆಫ್ ಟೂ ಮೀಡಿಯಮ್ ಏನಿದೆಯಲ್ಲ ಆ ಪಾಯಿಂಟ್ದಿಂದ. ಎರಡನೇ ಕಂಡೀಷನ್ ಏನಪ್ಪ ಅಂತಂದರೆ ಈ ಟೂ ರೇಸ್ ಏನಿದೆಯಲ್ಲ ನೋಡಿ, ಐ ವೆರಿ ವೆರಿ ಸ್ಮಾಲ್, ನಮ್ಮ ಕಣ್ಣು ಚಿಕ್ಕ ವೆರಿ ವೆರಿ ಸ್ಮಾಲ್ ಇರುತ್ತೆ. ಓಕೆ, ಇವೆರಡು ರೇ ಕೂಡ ವೆರಿ 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 ಕ್ಲೋಸ್ ಇರುತ್ತೆ, ಅಂದರೆ ಪ್ಯಾರಲಲ್ ಇರುತ್ತೆ. ಬೆಟರ್ ಅನ್ನೋ ಅದಕ್ಕೆ ಏನಂತ ಕರಿತೀನಿ ನಾನು? ಪ್ಯಾರಾ ಆಕ್ಸಿಯಲ್ ಅಂತ ಕರಿತೀನಿ. ಓಕೆನಾ, ಸೊ ದೀಸ್ ಟೂ ರೇಸ್ ಆರ್ ಪ್ಯಾರಾ ಆಕ್ಸಿಯಲ್ ಇರಬೇಕು. ಡಿಸ್ಟೆನ್ಸನ್ನು ನಾವು ಲೈನ್ ಆಫ್ ಸೆಪರೇಷನ್ ಆಫ್ ಟೂ ಮೀಡಿಯಮ್ಸ್ ಏನಿರುತ್ತೆ ಅಲ್ಲ, ಟೂ ಮೀಡಿಯಾ, ಓಕೆ, ಅಲ್ಲಿಂದ ನಾವು ಈ ಡಿಸ್ಟೆನ್ಸನ್ನು ತೊಗೋಬೇಕು. ಸೊ ನೆಕ್ಸ್ಟ್ ನಮ್ಮ ಡೆರಿವೇಷನು. ಓಕೆ, ಡೆರಿವೇಷನ್ ಫಾರ್ ದ ರಿಲೇಷನ್ಶಿಪ್ ಬಿಟ್ವೀನ್ ರಿಯಲ್ ಡೆಪ್ತ್, ಅಪರೆಂಟ್ ಡೆಪ್ತ್ ಆ್ಯಂಡ್ ರೆಫ್ರಾಕ್ಟಿವ್ ಇಂಡೆಕ್ಸ್. ಓಕೆನಾ, ಸೊ ನೋಡಿ ಈ ರೀತಿ ರೇ ಡಯಾಗ್ರಾಮ್ ಇದೆ ಇಲ್ಲಿ ಫಿಗರು. ಓಕೆ, ಸೊ ದಿಸ್ ಈಸ್ ವಾಟರ್. ಓಕೆ, ಈ ವಾಟರಲ್ಲಿ ನಮ್ಮ ಆಬ್ಜೆಕ್ಟ್ ಇದೆ, ಆಬ್ಜೆಕ್ಟ್ದಿಂದ ರೇ ಹೋಗ್ತಾ ಇದೆ. ಓಕೆ, ದಿಸ್ ಈಸ್ ಅವರ್ ಐ ಹಿಯರ್. ಓಕೆನಾ, ಇಲ್ಲಿಂದ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ಡೆನ್ಸರ್ ಮೀಡಿಯಮ್, ದಿಸ್ ಈಸ್ ರೇರರ್ ಮೀಡಿಯಮ್. ಸೊ ಆಬ್ಜೆಕ್ಟ್ ಇಲ್ಲಿದೆ. ಇಮೇಜ್ ಫಾರ್ಮೇಷನ್ ಆಗಬೇಕಂದ್ರೆ ಅಟ್ಲೀಸ್ಟ್ 2 ರೇಸ್ ಬೇಕು. ಆ 2 ರೇಸನ್ನು ನಾವು ತೊಗೊಂಡಿದ್ದೀವಿ. ಸೊ ಇಲ್ಲಿಂದ ನಾರ್ಮಲಿ ಹೋದಾಗ ಯಾವುದೇ ಥರದ ರೆಫ್ರಾಕ್ಷನ್ ಆಗಲ್ಲ, ಸ್ಟ್ರೇಟಾಗಿ ರೇ ಹೋಗುತ್ತೆ. ಓಕೆನಾ, ಬಟ್ ಸೆಕೆಂಡ್ ರೇ ನೋಡಿ ಈ ರೀತಿ ಸ್ಲ್ಯಾಬ್ ಮೇಲೆ ಎಂಡಿಗೆ ಬರುತ್ತೆ, ಎಂಡ್ ಸರ್ಫೇಸ್ ಇರುತ್ತಲ್ಲ, ಮೀಡಿಯಮ್ದು ಸಪ್ರೇಷನ್ ಲೈನ್ ಇರುತ್ತಲ್ಲ, ಆ ಮೀಡಿಯಮ್ಗೆ ಬಂದಾಗ ರೆಫ್ರಾಕ್ಟ್ ಆಗುತ್ತೆ ಅವೇ ಫ್ರಮ್ ದ ನಾರ್ಮಲ್. ಯಾಕಂದರೆ ರೇ ಮೂವ್ ಆಗ್ತಾ ಇದೆ ಫ್ರಮ್ ಡೆನ್ಸರ್ ಮೀಡಿಯಮ್ ಟು ರೇರರ್ ಮೀಡಿಯಮ್. ಓಕೆನಾ, ಸೊ ಆ್ಯಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಆ್ಯಂಡ್ ನಾರ್ಮಲ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. Angle between normal and refracted ray, this is angle of refraction. Okay, so next, if this angle is I, then this angle is ಇದು ಕೂಡ I ಆಗುತ್ತೆ. ಯಾಕಂದರೆ ಈ ರೀತಿ ನೋಡಿ Z ಆಕಾರದಲ್ಲಿ. ಓಕೆ, ಇದು I ಇದೆ ಅಂದಮೇಲೆ ಇದು ಕೂಡ I ಆಗುತ್ತೆ. ಅದೇ ರೀತಿ ಇಫ್ ದಿಸ್ ಈಸ್ R, ಓಕೆ ಓಕೆ, ಈಗ ನೋಡಿ ಇಮೇಜ್ ಎಲ್ಲಿ ಫಾರ್ಮ್ ಆಗುತ್ತೆ, ಇದನ್ನು ನಾವು ಬ್ಯಾಕ್ವರ್ಡ್ಸು ಈ ರೀತಿ ಎಮರ್ಜ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ಅವರ್ ಇಮೇಜ್. ಓಕೆನಾ, ಸೊ ಸರ್ಫೇಸ್ದಿಂದ ಆಬ್ಜೆಕ್ಟ್, ಆ್ಯಕ್ಚುಯಲ್ ಆಬ್ಜೆಕ್ಟ್ ಇರುವಂಥ ಡಿಸ್ಟೆನ್ಸ್ಗೆ ನಾವು ಡಿ ಅಂತ ಕರಿದ್ವಿ. ದಿಸ್ ಈಸ್ ರಿಯಲ್ ಡೆಪ್ತ್. ಅದೇ ಸರ್ಫೇಸ್ದಿಂದ ಐ ಅಂದರೆ ಇಮೇಜ್, ಈ ಪಾಯಿಂಟಿಗೆ ಡಿಸ್ಟೆನ್ಸನ್ನು ನಾವು ಡಿ ಡ್ಯಾಶ್ ಅಂತ ಕರಿತೀವಿ. ಓಕೆನಾ, ದಿಸ್ ಈಸ್ ವರ್ಚುವಲ್ ಡೆಪ್ತ್. ಓಕೆನಾ, ಸೊ ಈಗ ಇದು ಆರ್ ಇದೆ ಅಂದಮೇಲೆ ಇದು ಕೂಡ ಆರ್ ಆಗುತ್ತೆ. ಓಕೆನಾ, ನೋಡಿ ಈ ರೀತಿ ಒಂದು ಲೈನ್ ಇದೆ. ಓಕೆ,
ಈ ರೀತಿ ಇದ್ದಾಗ ಇದು ಆರ್ ಆತಂದರೆ ಇದು ಕೂಡ ಆರ್ ಆಗುತ್ತೆ. ಓಕೆ ರೈಟ್. ಲೆಟ್ ದಿಸ್ ಡಿಸ್ಟೆನ್ಸ್ ಬಿ ಎಕ್ಸ್, ಸ್ಮಾಲ್ ಎಕ್ಸ್ ಇದೆ ಅಂತ ಅನ್ಕೊಳ್ಳೋಣ ಈ ಡಿಸ್ಟೆನ್ಸನ್ನು. ಓಕೆನಾ. N2 ಈಸ್ ರೆಫ್ರಾಕ್ಟ್ ಇಂಡೆಕ್ಸ್ ಆಫ್ ಈ ಮೀಡಿಯಮ್, ಎಲ್ಲಿಂದ ರೇ ಹೋಗ್ತಾ ಇದೆ. ಓಕೆನಾ. ಯಾವ ಮೀಡಿಯಮ್ಗೆ ಹೋಗಿದೆ ಆ ಮೀಡಿಯಮ್ಗೆ ನಾವು ಏರ್ ಅಂತ ಕರಿತೀವಿ, ಅದು ನಮ್ಮ N1 ಇದೆ. ಓಕೆನಾ. ಇವಾಗ ನಾವು ಸ್ನೆಲ್ಸ್ ಲಾ ಅಪ್ಲೈ ಮಾಡಿದಾಗ ಓಕೆನಾ ಯಾವ ರೀತಿ ಬರಿಬೋದು ಸ್ನೆಲ್ಸ್ ಲಾ ಅಂದರೆ, ಈ ಮೀಡಿಯಮ್ದು ರೆಫ್ರಾಕ್ಟ್ ಇಂಡೆಕ್ಸ್ N2 ಇದೆ, ಆಮೇಲೆ ದಿಸ್ ಈಸ್ ಇನ್ಸಿಡೆಂಟ್ ಆ್ಯಂಗಲ್ ಐ, ಅಂದರೆ ಇದನ್ನು ಯಾವ ರೀತಿ ಬರಿತೀವಿ ನಾವು, N2 ಸೈನ್ ಐ ಈಸ್ ಈಕ್ವಲ್ ಟು ಈ ಮೀಡಿಯಮ್ದು N1, ಅಲ್ಲಿ ಆ್ಯಂಗಲ್ ರೆಫ್ರಾಕ್ಟ್ ಆಗಿದೆ ಅಂದಮೇಲೆ ರೆಫ್ರಾಕ್ಷನ್ ಆ್ಯಂಗಲ್ ತೊಗೋತೀವಿ ನಾವು ಸೈನ್ ಆರ್. ಓಕೆನಾ. ಇದು ನಿಮಗೆ ನೆನಪು ಬರಬೇಕು, ಬರೆಯುವ ಮೆಥಡು ಯಾವ ರೀತಿ ಬರೀಬೇಕು ಅಂತ. ಓಕೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಆ ಮೀಡಿಯಾದ್ದು ರೆಫ್ರಾಕ್ಟ್ ಇಂಡೆಕ್ಸ್, ಆ್ಯಂಗಲ್ ಆಫ್ ರೆಫ್ರಾಕ್ಷನ್ ಆ ಮೀಡಿಯಾದ್ದು ರೆಫ್ರಾಕ್ಟ್ ಇಂಡೆಕ್ಸ್, ಜೊತೆಗೆ ಸೈನ್, ಇದು ನೆನಪಿರಬೇಕು ಇದು. ಓಕೆನಾ. ಇವಾಗ ಸಿನ್ಸ್ ದೀಸ್ ರೇಸ್ ಆರ್ ಪ್ಯಾರಾಕ್ಸಿಯಲ್, ಅಂದರೆ ನೋಡಿ ಐ ವೆರಿ ವೆರಿ ಸ್ಮಾಲ್ ಇರುತ್ತೆ. ಸೊ ಇವು ಎರಡು ರೇಸು ಐಗೆ ಹೋಗಿ ಮುಟ್ಟಬೇಕು, ನಮ್ಮ ಕಣ್ಣಿಗೆ ಹೋಗಿ ಮುಟ್ಟಬೇಕು. ಹಾಗಾದರೆ ದೀಸ್ ಟೂ ಲೈನ್ಸ್ ಆರ್ ವೆರಿ ವೆರಿ ಸ್ಮಾಲ್, ಅದರ ಬದಲಾಗಿ ನಾನು ಏನಂತ ಕರಿತೀನಿ, ಪ್ಯಾರಾಕ್ಸಿಯಲ್. ಓಕೆನಾ. ಸಿನ್ಸ್ ದ ರೇಸ್ ಆರ್ ಪ್ಯಾರಾಕ್ಸಿಯಲ್, ಸಿನ್ಸ್ ದ ರೇಸ್ ಆರ್ ಪ್ಯಾರಾಕ್ಸಿಯಲ್, ಓಕೆ, angle I and angle R, these angles are very very small. Okay na. ವೆರಿ ವೆರಿ ಸ್ಮಾಲ್ ಅಂದಾಗ ಸೈನ್ ಐ ಇದನ್ನು ನಾವು ಐ ಅಂತ ಬರಿಬೋದಾ. ಅದೇ ರೀತಿ ಈ ಐಯನ್ನು ನಾವು ಮತ್ತೆ ಟ್ಯಾನ್ ಐ ಅಂತ ಬರಿಬೋದಾ. ಓಕೆ, ಬಿಕಾಸ್ ಆ್ಯಂಗಲ್ಸ್ ಆರ್ ವೆರಿ ವೆರಿ ಸ್ಮಾಲ್. ಟ್ಯಾನ್ ಐ ಇಸ್ ಈಕ್ವಲ್ ಟು ಐ ಆಗುತ್ತೆ, ಸೈನ್ ಐ ಇಸ್ ಈಕ್ವಲ್ ಟು ಐ ಆಗುತ್ತೆ. ಅದೇ ರೀತಿ ಸೈನ್ ಆರ್ ಈಸ್ ವೆರಿ ವೆರಿ ಸ್ಮಾಲ್ ಆದ, ಅದನ್ನು ನಾವು ಆರ್ ಅಂತ ಬರಿಬೋದು, ವಿಚ್ ಈಸ್ ಈಕ್ವಲ್ಸ್ ಟು ಟ್ಯಾನ್ ಆರ್. ಓಕೆನಾ. ನೋಡಿ ನಮಗೆ ಮ್ಯಾಥಮೆಟಿಕ್ಸಲ್ಲಿ ನೋಡಿ ಲಿಮಿಟ್ ಆ್ಯಸ್ ಟೀಟಾ ಟೆನ್ಸ್ ಟು 0, ಸೈನ್ ಟೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು 0. ಓಕೆನಾ. ರೈಟ್. ಸೊ ಈ ಸೈನ್ ಐ ಜಾಗದಲ್ಲಿ ಟ್ಯಾನ್ ಐ ಬರೆಯೋಣ, ಇಲ್ಲಿ ಸೈನ್ ಆರ್ ಜಾಗದಲ್ಲಿ ಟ್ಯಾನ್ ಆರ್ ಬರೆಯೋಣ. ಓಕೆನಾ, ಈ ಇಕ್ವೇಷನಲ್ಲಿ. ಸೊ N2 ಟ್ಯಾನ್ ಐ ಈಸ್ ಈಕ್ವಲ್ ಟು N1 ಟ್ಯಾನ್ ಆರ್. ಓಕೆ, ಈ ಫಿಗರಲ್ಲಿ ಟ್ಯಾನ್ ಐ ಈಸ್ ಈಕ್ವಲ್ ಟು ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ ರಿಯಲ್ ಡೆಪ್ತ್. ಓಕೆನಾ. N2 ಇಂಟು ಎಕ್ಸ್ ಡಿವೈಡೆಡ್ ಬೈ ಡಿ ಈಸ್ ಈಕ್ವಲ್ ಟು N1 ಇಂಟು ಟ್ಯಾನ್ ಆರ್ ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ ಡಿ ಡ್ಯಾಶ್, ಎಕ್ಸ್ ಡಿವೈಡೆಡ್ ಬೈ ಡಿ ಡ್ಯಾಶ್, ಎಕ್ಸ್ gets cancelled. N2 by N1 is equal to D upon D dash, right? Real depth upon apparent depth. So this is the main equation. Okay na? So N2 by N1 is equal to D upon D dash. N2 by N1 is equal to real depth upon apparent depth. So all these all these conditions are valid. All these assumptions are valid only when the rays are paraxial. ಓಕೆನಾ, ಗೊತ್ತಿರಬೇಕು ನಮಗಿದು. ಈ ಕೇಸಲ್ಲಿ ಪ್ಯಾರಾಕ್ಸಿಯಲ್ ಆಗುತ್ತೆ, ಯಾಕಂದರೆ ಈ ಬೋತ್ ರೇಸ್ ಇವು ಹೋಗಿ ಐಗೆ ಮೀಟ್ ಆಗಬೇಕು, ಆವಾಗ ಮಾತ್ರ ನಮಗೆ ಇದು ಈ ಇಮೇಜು ಮತ್ತು ಆಬ್ಜೆಕ್ಟ್ ಎರಡೂ ಕಾಣುತ್ತೆ. ಓಕೆನಾ. ಸೊ ಈ ಕೇಸಲ್ಲಿ ಪ್ಯಾರಾಕ್ಸಿಯಲ್ ಆಗುತ್ತೆ. ಸೊ ದಿಸ್ ಈಸ್ ದ ಡೆರಿವೇಷನ್ ಫಾರ್ ರಿಯಲ್ ಡೆಪ್ತ್, ಅಪರೆಂಟ್ ಡೆಪ್ತ್ ಆ್ಯಂಡ್ ರೆಫ್ರಾಕ್ಟಿವ್ ಇಂಡೆಕ್ಸ್. ಓಕೆನಾ. ವೇರ್ N2 ಈಸ್ ಯಾವ ಮೀಡಿಯಮ್ನಿಂದ ರೇ ಹೋಗ್ತಾ ಇದೆ, N2 N1 ಯಾವ ಮೀಡಿಯಮ್ಗೆ ರೆಫ್ರಾಕ್ಟ್ ಆಗಿದೆ ರೇ. ಓಕೆನಾ. ಯಾವ ಮೀಡಿಯಮ್ದಿಂದ ಹೋಗ್ತಾ ಇದೆ, ಯಾವ ಮೀಡಿಯಮ್ಗೆ ಹೋಗ್ತಾ ಇದೆ, ಇದು ನೆನಪಿರಬೇಕು. ಓಕೆನಾ. ಆಮೇಲೆ ಇದು ಬರೆಯೋ ಮೆಥಡ್ ಏನಿದೆಯಲ್ಲ, ಯಾವ ಮೀಡಿಯಮ್ದು ರೆಫ್ರಾಕ್ಟಿವ್ ಇಂಡೆಕ್ಸ್ ಇರುತ್ತಲ್ಲ ಅದಕ್ಕೆ ನಾವು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇರುತ್ತಲ್ಲ, ಆ ಆ್ಯಂಗಲ್ಗೆ ಸೈನ್ N2 ಇಂಟು ಸೈನ್ ಐ, N1 ಇಂಟು ಸೈನ್ ಆರ್. ಓಕೆನಾ. ಈ ರೀತಿ ಈಕ್ವೇಷನನ್ನು ಬರೀಬೇಕು. ಆಮೇಲೆ ಡಿ ಮತ್ತು ಡಿ ಡ್ಯಾಶು, ಈ ಡಿಸ್ಟೆನ್ಸನ್ನು ನಾವು ಯಾವತ್ತು ಲೈನ್ ಆಫ್ ಸೆಪರೇಷನ್ ಆಫ್ ಟೂ ಮೀಡಿಯಾ ಇದೆಯಲ್ಲ ಅಲ್ಲಿಂದ ಅಳತೆ ಮಾಡಬೇಕು. ಓಕೆನಾ. ಅಬ್ಸರ್ವರ್ದಿಂದ ಆಗಲಿ ಅಥವಾ ಆಬ್ಜೆಕ್ಟ್ದಿಂದ ಆಗಲಿ ನಾವು ಮೇಜರ್ ಮಾಡಬಾರ್ದು. ಇಟ್ ಹ್ಯಾಸ್ ಟು ಬಿ ಮೇಜರ್ಡ್ ಫ್ರಾಮ್ ದ ಲೈನ್ ಆಫ್ ಸೆಪರೇಷನ್ ಆಫ್ ಟೂ ಮೀಡಿಯಾ. ಓಕೆನಾ. ಡಿ ಡ್ಯಾಶ್ ಡಿ, ರಿಯಲ್ ಡೆಪ್ತ್, ಅಪರೆಂಟ್ ಡೆಪ್ತ್. ಓಕೆನಾ. ಸೊ that's all for today. This is all about real depth and virtual depth.
ಓಕೆ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ವ್ರಾಪ್ ಅಪ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.